ಮತ್ತೇನು ಅಂಕಲ್ ಸಮಸ್ಯೆ? ತಾಯಿ, ಅವರು ಗರ್ಭಗುಡಿಲಿರೋ ದೇವರು, ನಾವು ಅವ್ರ ಪಾದದ ಅಡಿಲಿ ಬಿದ್ದಿರೋ ಹೂಗಳು. ಹೂವು ಅವ್ರ ಕಿರೀಟ ಏರಕ್ ಸಾಧ್ಯವಾ? ಆ ಆಸೆನೆ ತಪ್ಪಲ್ವಾ ತಾಯಿ? ದಯವಿಟ್ಟು ಹಾಗೆ ಹೇಳಬೇಡಿ ಅಂಕಲ್. ನನ್ನ ಹೂವು ಅಂತ ಹೇಳಿ ಪರವಾಗಿಲ್ಲ, ಆದರೆ ದೇವರು ಅಂತ ಮಾತ್ರ ಹೇಳಬೇಡಿ. ನೀವು ಹೂ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ನಾನು ಮಾತ್ರ ದೇವರಲ್ಲ. ಹಣ ಆಸ್ತಿ ಅಂತಸ್ತಿರೋರೇ ದೇವರು ಅನ್ನೋ ಹಾಗಿದ್ರೆ ಇದೆಲ್ಲ ಇರೋರು ದೇವಸ್ಥಾನಕ್ಕೆ ಹೋಗ್ತಾನೆ ಇರಲಿಲ್ಲ. ದಿನ ಬೆಳಗ್ಗೆ ಆದ್ರೆ ಶ್ರೀಮಂತರ ಮನೆ ಮುಂದೆ ಬಂದು ಬೇಡ್ಕೋತಿದ್ರು. ದುಡ್ಡು ಇವತ್ತಿರುತ್ತೆ, ನಾಳೆ ಇರಲ್ಲ ಅಂಕಲ್. ಯಾರು ಗೊತ್ತು, ನಾಳೆ ನಾನೇ ದಿವಾಳಿಯಾಗಿ ಬೀದಿಗೆ ಬಂದ್ರೆ? ಅಯ್ಯೋಯ್ಯೋ, ಬಿಡ್ತು ಅನ್ನಿ. ಯಾಕೆ ಅಂತ ಮಾತೆಲ್ಲ ಹೇಳ್ತೀರ? ನೀವ್ ಯಾವತ್ತೂ ಹಂಗಾಗ್ಬಾರ್ದು. ಎಲ್ಲಾದ್ರೂ ಉಂಟೆ? ಮಾತಿಗೆ ಹೇಳ್ತಾ ಇದ್ದೀನಿ ಅಂಕಲ್. ನಾಳೆ ದಿನ ಇದೇ ಪುಷ್ಪಕ್ಕೂ ನಿಮ್ಮ ಮನೆಗೆ ಬಂದು ಮದುವೆ ಆಗ್ತೀನಿ ಅಂತ ಕೇಳಿದಾಗ ಏನೂ ಇಲ್ದಿರೋರ್ಗೆ ನನ್ನ ಮಗಳನ್ನ ಹೇಗೆ ಕೊಡ್ಲಿ ಅನ್ನೋ ಥಾಟು ನಿಮ್ಮ ಮನ್ಸಿಗೆ ಬರುತ್ತೆ ಅಲ್ವಾ? ಅಂದ್ರೆ ಇಲ್ಲಿ ಬೆಲೆ ಹಣಕ್ಕಿದೆ ಹೊರತು ಮನ್ಸಿಗಿರಲ್ಲ ಅಂಕಲ್. ಅದಕ್ಕೆ ಕೇಳ್ಕೊತಾ ಇದ್ದೀನಿ, ನನ್ನ ಹತ್ರ ಇರೋ ಹಣ ಆಸ್ತಿಗೆ ಬೆಲೆ ಕೊಡಬೇಡಿ, ನಾನೊಬ್ಬ ಮನುಷ್ಯ ಅಂತ ಬೆಲೆ ಕೊಡಿ. ಆ ಬೆಲೆನ ದಯವಿಟ್ಟು ಮೈನ ರೂಪದಲ್ಲಿ ನನಗೆ ಕೊಡಿ ಅಂಕಲ್. ಪ್ಲೀಸ್ ಅಂಕಲ್, ಪ್ಲೀಸ್. ನಂಗೆ ಮಾತೇ ಬರ್ತಿಲ್ಲ ಕಣಪ್ಪ. ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದನ್ನ ನಾನು ಹೇಳ್ತೀನಿ ಮಾವಯ್ಯ, ನೀನ್ ಸುಮ್ಮಿದ್ಬಿಡು. ಏ ಪ್ಯಾಟೆ ಮಿಠಾಯಿ, ನಿಮ್ಮ ಸತ್ಯಗಳೆಲ್ಲ ನಮಗ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹಳ್ಳಿ ಹುಡುಗಿನ ಮದುವೆ ಆಗಿ ಸೀದಾ ಸಿಟಿ ಕರ್ಕೊಂಡು ಹೋಗಿ ಮನೆ ಕೆಲ್ಸಕ್ಕೆ ಅಂತ ಇಟ್ಕೊಂಡ್ಬಿಡೋದು. ಈ ಸಿಟಿ ಹುಡುಗಿರಿಗೆ ಯಾವ ಕೆಲ್ಸನೂ ಬರಕ್ಕಿಲ್ಲ ನೋಡು. ಅದಕ್ಕೆ ಸುತ್ತಾಡ್ಸೋಕೆ ಅಂತ ಪ್ಯಾಟೆ ಹುಡುಗಿ ಬೇಕು, ಕೆಲ್ಸಕ್ಕೆ ಅಂತ ಹಳ್ಳಿ ಹುಡುಗಿ ಬೇಕು. ಈ ನಿಮ್ ರಂಗಿನ ಆಟಗಳೆಲ್ಲ ನಮಗೂ ಚೆನ್ನಾಗಿ ಗೊತ್ತಾಗ್ತದಪ್ಪೋ. ನಮ್ಮ ಹತ್ರನೂ ದೊಡ್ಡ ದೊಡ್ಡ ಫೋನ್ ಅವೆ, ಅದ್ರಲ್ಲಿ ಇಂಥ ಕತೆ ಕಾದಂಬರಿಗಳು 100 ಬರ್ತಿರ್ತವೆ. ಏಯ್, ಫಸ್ಟ್ ಆಫ್ ಆಲ್ ನಿನಗೆ ಇಲ್ಲಿಗೆ ಬಂದು ಅಡ್ವೈಸ್ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ಯಾರೋ? ಹೌದಪ್ಪ, ನನ್ನನ್ನು ಯಾರು ಕರೆದಿಲ್ಲ. ನಿನ್ನನ್ನು ಕರೆದು ಬಿಟ್ರಾ? ನೀನೇ ಬಂದಿದ್ಯಾ? ಈ ಊರಲ್ಲಿ ಹುಟ್ಟಿ ಬೆಳೆದಿರೋ ನಾನು ಬರೋದ್ರಲ್ಲಿ ತಪ್ಪೇನಿದೆ? ಏಯ್ ನೋಡು, ನಿನ್ನ ಹತ್ರ ಗಾಡಿ ಇದೆ, ಬಂಗ್ಲೆ ಇದೆ, ಕಾರ್ ಇದೆ, ಕಂಪನಿ ಇದೆ ಅಂತ ನಿನಗೆ ನಮ್ಮ ಮಾವ ಏನ್ ಕೊಟ್ಬಿಡಕ್ಕಿಲ್ಲ. ನಮ್ಮ ಮುತ್ತಣ್ಣ ಮಾವ ಮಾತು ತಪ್ಪವ್ರಲ್ಲ. ನನಗೆ ಏನ್ ಕೊಡ್ತೀನಿ ಅಂತ ಹೇಳಿದಾರೆ. ಯಾವತ್ತಿದ್ರು ಮೈನ ನನ್ಸೊತ್ತೆ ಅಲ್ವಾ ಮಾವ? ಮಾವ, ಏಯ್, ಇವ್ರ ಮಗಳನ್ನ ದಾರಿ ಕೊಡಿದ್ರಿ ಕೃಷ್ಣಂಗೆ ಕಣೋ. ಮೈನ ಯಾವತ್ತಿದ್ರು ನನ್ನ ಹೆಂಡ್ತಿರೆ. ಇನ್ನೊಂದು ಸಲ ಮೈನ ಮದ್ವೆ ಆಗ್ತೀನಿ ಅಂತ ನೀನ್ ಬಾಯಲ್ಲಿ ಬಂದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ನನ್ನ ಹೆಂಡ್ತಿನೇ ಕಣೋ. ಅವಳ ಕುತ್ತಿಗೆಗೆ ತಾಳಿ ಕಟ್ಟೋದು ಈ ಗಂಡುಗಲಿ ಕುಮಾರ ವೀರ ಕೃಷ್ಣನೇ ಕಣೋ. ಸರ್ ಬಿಡಿ ಸರ್. ಪುಷ್ಪಕ್, ನಾನು ಅವಾಗಲೇ ಹೇಳಿಲ್ವಾ, ಇಂಥ ಜನರೆಲ್ಲ ಜಗಳ ಮಾಡೋಕೆ ಕಾಯ್ಕೊಂಡಿರ್ತಾರೆ. ಇಲ್ಲ ಮೇಡಮ್, ಬಂದಾಗಿಂದ ನೋಡ್ತಾ ಇದ್ದೀನಿ, ಇವನ್ ಯಾಕೋ ಓವರ್ ಆಗಿ ಆಡ್ತಾ ಇದ್ದಾನೆ. ತೆಗಿ ಕೈನಾ. ನಾನಲ್ಲ ಮಾವ ಕೈ ಹಾಕಿದ್ದು, ಮೊದ್ಲು ಇವನ್ ಹಾಕಿದ್ದು. ಇವ್ರಿಗೆ ತೆಗೆ ಕೇಳಿ. ಏಯ್ ಮುಚ್ಚ ಬಾಯ್ನ. ಏ ಕೃಷ್ಣ, ಅವ್ರ ಮೇಲಿಂದ ಕೈನ ತೆಗಿತ್ಯೋ ಇಲ್ವೋ ಈಗ ನೀನು? ತೆಗಿಯೋ ಅನ್ನಲ್ಲ. ಮಾವ, ಅದೆಷ್ಟು ಧೈರ್ಯ ಇದ್ರೆ ಮೈನನೇ ಬೇಕು ಅಂತ ಹೇಳಿ ಕೇಳ್ತಾನೆ. ನೀನ್ ನನಗೆ ಮಾತು ಕೊಟ್ಟಿದ್ಯಾ ತಾನೆ? ಮೈನ ಯಾವತ್ತಿದ್ರು ನನ್ನ ಹೆಂಡತಿ ಅಂತ. ಏಯ್, ನಾನು ಯಾವತ್ತೋ ಮಾತು ಕೊಟ್ಟಿದ್ದೀನಿ. ನಾನು ಯಾವಾಗ್ಲ ಮಾತು ಕೊಟ್ಟೆ? ನನ್ನ ಕಷ್ಟನ ಉಪಯೋಗ ಮಾಡಿಕೊಂಡು ನನ್ನ ಮೋಸದ ಬಲೆಗೆ ಬೀಳಿಸ್ಕೊಂಡು ನನಗೆ ಮೋಸ ಮಾಡಿದ್ಯಾ ನೀನು? ನಿನಗೆ ನನ್ನ ಮಗಳನ್ನ ಕೊಡ್ತೀನಿ ಅನ್ಕೊಂಡಿದ್ಯಾ? ಈಗ ಹೇಳ್ತೀನಿ, ಕೇಳಿಸ್ಕೋ. ನನ್ನ ಮಗಳು ಮೈನನ್ನ
ಪುಷ್ಪಕ್ ಸರ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ. ಏಯ್, ನಿನ್ನಂತ ಕೆಟ್ಟು ಕುಲ್ಗೆಟ್ಟು ಹೋಗಿರೋನ್ಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಮನ್ಸ್ನಲ್ಲೂ ಯೋಚನೆ ಮಾಡ್ಬೇಡ. ಏ ಮುತ್ತಣ್ಮವ್ವ, 4 ಚಕ್ರದ ಗಾಡಿ ಬಂದಿದೆ ಅಂತ 2 ಚಕ್ರದ ಗಾಡಿನ ಮರೆಯಕ್ ಹೋಗ್ಬೇಡ. ನನ್ನ ಮಾತನ್ನ ಮೀರಿ ಅದ್ ಹೆಂಗ್ ಮೈನನ್ನ ಮದುವೆ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಹೌದು, ನೋಡ್ತೀನೋ, ಮದುವೆ ಮಾಡ್ತೀನಿ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯೋ ನೋಡೇ ಬಿಡ್ತೀನಿ. ರೀ, ಅವನ ಹತ್ರ ಏನ್ ಮಾತು? ಕತ್ತಿಡ್ದು ಆಚೆ ನುಕ್ರಿ. ಏ ಶಾಂತ, ಜೋರಾಗಿ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ. ಏಯ್, ನಿನ್ನ ಹತ್ರ ಏನೋ ಮಾತು. ಮೂರನೇ ತರ ಇರೋ ಸಾಕು. ಹೇ, ನಾನ್ ಯಾಕೋ 3ನೇವನಾಗ್ತೀನಿ? ಇವ್ರು ಯಾವಾಗ ಇವ್ರ ಮಗಳನ್ನ ಕೊಟ್ಟು ನನಗೆ ಮದ್ವೆ ಮಾಡಿಸ್ತೀನಿ ಅಂದ್ರು ಆ ಕ್ಷಣಕ್ಕೆ ನಾನು ಈ ಮನೆಯವನಾಗೋದೆ. ಇವರು ನನ್ನವರಾಗೋದ್ರು. ನನ್ನ ಅತ್ತೆ ಮಾವನ್ ಮೇಲೆ ಕೂಗಾಡಿದ್ರೆ ಕಿರ್ಚಾಡಿದ್ರೆ ನಾನ್ ಸುಮ್ನಿರಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಬಿಡೋ, ಬಿಡ್ತೀಯೋ ಇಲ್ವಾ ಅವ್ರನ್ನ? ಏನೋ ಮಾಡ್ತೀಯಾ? ನನ್ನನ್ನು ಏನು ಅನ್ಕೊಂಡಿದ್ಯಾ ನೀನು? ನನ್ನ ಅಳಿಯನ್ ಮೇಲೆ ಕೈ ಮಾಡ್ತಾ ಇದ್ಯಾ? ಹುಷಾರ್! ತಪ್ಪು ಮಾಡ್ಬಿಟ್ಟೆ ಮಾವ, ನನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ಟೆ. ನಿನ್ನ ಏ ಮುತ್ತಣ್ಣ, ಇದಕ್ಕೆ ಬೆಲೆ ಕಟ್ಬೇಕಾಗತ್ತೆ. ಈಗ್ಲೂ ಹೇಳ್ತೀನಿ, ಕೇಳಿಸ್ಕೋ. ನಿನ್ನ ಮಗಳು ಮೈನ ಯಾವತ್ತಿದ್ರು ನನ್ನ ಹೆಂಡ್ತಿನೇ. ಅವಳಿಗೆ ತಾಳಿ ಕಟ್ಟೋ ಗಂಡು ನಾನೇ. ಅದೇನು ಮಾಡ್ಕೊಳ್ಳೋ ನೋಡೋಣ. ಮೈಲಾರ್ ಕೋಟೆ ದಾಟಿ ನೀನ್ ಒಂದೆಜ್ಜೆ ಮುಂದೆ ಇಡಲ್ಲ. ಹೋಗೋಲೇ. ನಡಿಯೋ, ಮೊದ್ಲಿಲ್ಲಿಂದ ಆಚೆಗೆ ನಡಿ. ಬಸೋ, ನಿಮ್ಮನ್ನ ತಳ್ಬಿಟ್ನಾ? ಏಯ್, ತಗ್ಯೋ ಬಸೋ.